ಪದಾಧಿಕಾರಿಗೆ ಉಸ್ತುವಾರಿ ಸಮಿತಿ ಪದಾಧಿಕಾರಿಗಳಾದ ಚನ್ನಕೇಶ್ವರ ಅವರಿಗೆ ಸ್ವಾಗತ ಹಾಗೂ ಪ್ರವೀಣ್ ಅವರಿಗೆ ಸ್ವಾಗತ, ಮಂಜು ಶೆಟ್ಟಿಯಾದ ನಾವು ಜಗದೀಶ್ ಅವರಿಗೆ ಸ್ವಾಗತ ಹಾಗೂ ಹಣಕಾಸು ಸಮಿತಿಯ ಪದಾಧಿಕಾರಿಗಳು PG ಕೇಶವ್ ಅವರಿಗೆ ಸ್ವಾಗತ, ಪ್ರವೀಣ್ ಕುಮಾರ್, ಚಿಕ್ಕಣ್ಣ, ಚನ್ನಕೇಶ್ವರ, ಪ್ರವೀಣ್ ಅವರಿಗೆ ಸ್ವಾಗತ. ಪ್ರಚಾರ ಸಮಿತಿಯ ಪದಾಧಿಕಾರಿಗಳು ಜಯರಾಮ್ ಸಿದ್ದಪತಿ ಅವರಿಗೆ ಸ್ವಾಗತ ಹಾಗೂ ಮೆರವಣಿಗೆ ಸಮಿತಿಯ ಪದಾಧಿಕಾರಿಗಳು ಬಾಲರಾಜ್ ಬಸವರಾಜ್ ಅವರಿಗೆ ಸ್ವಾಗತ ಹಾಗೂ ಮಡಿವಾಳ ಮುಖಂಡರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸಿದ್ದೇವೆ. ಮುಂದೆ ನಾರಾಯಣ ದೇವರ ಜಯಂತ್ಯೋತ್ಸವದ ಬಗ್ಗೆ ಶ್ರೀ ಚನ್ನಕೇಶ್ವರ ಅವರು ಎರಡು ಮಾಹಿತಿ ಕೊಡ್ತಾರೆ. ಅವ್ರಿಗೆ ಹೃತ್ಪೂರ್ವಕ ಹಾಗೂ ಎಲ್ಲ ಮಡಿವಾಳ ಬಂಧುಗಳಿಗೆ ಶುಭಾಶಯಗಳನ್ನು ಕೋರ್ತಾ, ಏನು ಈ ಸಲ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ಸಲ ತುಂಬ ಗುಡಿಯಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಸಂಘಟನೆಗಳು, ಮೈಸೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಗಳು, ನಗರದಲ್ಲಿರುವಂಥ ಸಂಘಟನೆಗಳು, ಮಹಿಳಾ ಸಂಘಟನೆಗಳೆಲ್ಲ ಸೇರಿ ಅದ್ದೂರಿಯಾಗಿ ಜಯಂತ್ಯೋತ್ಸವ ಅಂದ್ಕೊಂಡಿದ್ದೀವಿ. ಎಲ್ಲ ಮಡಿವಾಳ ಬಂಧುಗಳು ಈ ಜಯಂತ್ಯೋತ್ಸವ ಪಾಲ್ಗೊಳ್ಬೇಕು. ಬೆಳಗ್ಗೆ 9 ಗಂಟೆಗೆ ಕೋಟ್ಯಾಧೀಶ ದೇಶದಿಂದ ಮೆರವಣಿಗೆ ಪ್ರಾರಂಭವಾಗಿ ಕಲಾವಿದರು ವೇದಿಕೆ ಕಾರ್ಯಕ್ರಮ ಇರ್ತದೆ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 2003 ಜನ ಸೇರುವಂಥದ್ದು ನಾವು ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. 15 ದಿವಸದಿಂದ ಎಲ್ಲ ಮಹಿಳಾ ಮತ್ತು ಎಲ್ಲ ಸಂಘಟನೆ ಮುಖಂಡರು, ಮಡಿವಾಳ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಈ ಜಯಂತ್ಯೋತ್ಸವ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮುಂದೆ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ PG ಕೇಶವ. ನಮಸ್ತೆ. ಮೊದಲಾಗಿ ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತಿನ ದಿನ ಅಂದರೆ ನಾಳೆ 1/2/2022 ಇಸ್ವಿ ಶ್ರೀ 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 ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರದಿಂದ ಘೋಷಣೆಯಾಗಿರುವಂಥದ್ದು ಈ ಕಾರ್ಯಕ್ರಮ. ಇದೇ ಇವತ್ತಿನ CM ಆಗಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾವೇಶ ನಡೆದಾಗ ಅವರು ಈ ಫೆಬ್ರವರಿ 1ನೇ ತಾರೀಕು ಸಲ್ಲಿಸ್ತೀವಿ ನಮ್ಮ ಮಡಿವಾಳ ಸಮಾಜದಿಂದ. ಯಾಕೆಂದರೆ ಅವರು ಜಯಂತ್ಯೋತ್ಸವವನ್ನು ಅವರೇ ಘೋಷಣೆ ಮಾಡಿದ್ದಾರೆ. ಮೊದಲನೇ ಅವರಿಗೆ ತುಂಬ ಹೃದಯದ ಸ್ವಾಗತ. ಮತ್ತೆ ಇನ್ನೊಂದು ವಿಚಾರ ಏನು ಅಂದರೆ, ನಾವು 9 ಗಂಟೆಗೆ 9:15 ಕೋಟೆ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ಹೊರಟ್ರೆ 12 ಗಂಟೆ ಹೊತ್ತಿಗೆ ಕಲಾಮಂದಿರ ತಲುಪುತ್ತೆ. ಅಲ್ಲಿ ಸರ್ಕಾರದಿಂದ ನಿಯೋಜನೆ ಆಗಿರುವಂಥ ಚೀಫ್ ಗೆಸ್ಟ್ಗಳು ಅಧ್ಯಕ್ಷತೆ ಹರೀಶ್ ಬೋರ್ಡ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಡಿವಾಳ ಬಂಧುಗಳು ಏನೇ ಕೆಲಸಗಳು ಇದ್ದರೂ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಡಿವಾಳ ಸಮಾಜಕ್ಕೆ ಶಕ್ತಿ ಕೊಡಬೇಕಾಗಿ ನಾನು 2 ಮಾತು ಮುಗಿಸ್ತೀನಿ. ಇನ್ನು ನಮ್ಮ ಸ್ನೇಹಿತರಾದಂಥ ಅಭಿನಂದನ್ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇದು ಆಹ್ವಾನ ಪತ್ರಿಕೆ ಇದ್ರೆ ಬೇಕಾಗಿತ್ತು ನಮಗೆ. ಆಹ್ವಾನ ಪತ್ರಿಕೆ ಸರ್, ಅದು ಸರ್ಕಾರ ವತಿಯಿಂದ ಓಕೆ ವಾರ್ತಾಭವನದಿಂದಲೇ ಕೊಟ್ಟಿದ್ದೀವಿ. ಇಲ್ಲೂ ಇದೆ ನೋಟಿಸ್ ಯಾಕಂದ್ರೆ ಹೆಸರುಗಳು ಕೊಡ್ತೀನಿ. ಅವರು ಬರೆಯೋದು ಕೂಡ ಲೇಟ್ ಇವತ್ತೇ ಬರ್ಬೋದು. ಅದಕ್ಕೆ ಇದು ಕೊಟ್ಟಿದ್ದಾರೆ. ಮಾತಾಡಿ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ನಾನು ರವೀಂದ್ರನ್ ಅಂತ, ಮೈಸೂರು ಮಡಿವಾಳ ಸಮಾಜದವರು. ಹಾಗೆ ಇವತ್ತೇನು ಫೆಬ್ರವರಿ 1ನೇ ತಾರೀಕು ಕಾರ್ಯಕ್ರಮನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇಡೀ ರಾಜ್ಯದಲ್ಲಿ ಮೈಸೂರು ಕಡೆಗೆ ತಿರುಗಿ ನೋಡುವಂಥ ಕಡೆಗೆ 8 ವರ್ಷದಿಂದ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಮಡಿವಾಳರೆಲ್ಲರೂ ಸಹ ಸಂಘಟಿತರಾಗ್ತಾ ಇದ್ದೀವಿ. ಈ ಜಯಂತಿ ಈಗಿರುವಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2017ರಲ್ಲಿ ಈ ಘೋಷಣೆ ಮಾಡುವಂಥ ನಂತರದಲ್ಲಿ ಮಡಿವಾಳರು ಇವತ್ತು ಆಲ್ರೆಡಿ ಜಾಗೃತರಾಗಿದ್ದೀವಿ. ಸಣ್ಣ ಸಮಾಜಗಳು ಸಮಾಜ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಈ ಜಯಂತಿಗೆ ಫೆಬ್ರವರಿ 1ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಚಾಲನೆ ಕೊಡೋಕ್ಕೆ ಮೈಸೂರಿನ ವರ್ಣ ಕ್ಷೇತ್ರದ MLC ಆದಂಥ ಸಿದ್ದರಾಮಯ್ಯನವರು, ಹಾಗೆ GT ದೇವೇಗೌಡರು, ಚಾಮರಾಜ ಕ್ಷೇತ್ರದ ಶಾಸಕರಾದ GT ದೇವೇಗೌಡರು, ಹಾಗೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ MLA ಅವರು ಶ್ರೀ ಹರೀಶ್ ಗೌಡರು ಸಹ ಭಾಗವಹಿಸಿದ್ದಾರೆ. ಹಾಗೆ ಮತ್ತೆ ಶ್ರೀವತ್ಸವರು ಸಹ ಅವರು ಭಾಗವಹಿಸ್ತಾರೆ. ಮತ್ತೊಬ್ಬರು MP ನಾಯಕರಾದಂಥ ಯದುವೀರವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಮೈಸೂರಲ್ಲಿರುವಂತಹ ಎಲ್ಲ ಮಡಿವಾಳರು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಬೇಕು ಅಂತ ಪ್ರತಿಯೊಬ್ಬರು ಮಡಿವಾಳರಿಗೂ ಸಹ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಕೆಲ
ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ರಾಜ ಬೀದಿಲಿ ಅರಸು ರೋಡ್ ಮುಖಾಂತರ ಕಲಾಮಂದಿರ ತಲುಪುತ್ತೆ. ಮತ್ತೆ ಬೆಳಗ್ಗೆ ದುಡ್ಡಿನ ಸಹ ಇರುತ್ತೆ. ಆದಷ್ಟು ಎಲ್ಲ ಮಡಿವಾಳ ಬಂಧುಗಳು ಇವತ್ತೇನು ಐರನ್ ಮಾಡ್ತಾ ಇದ್ದೀರಾ, ವಾಷಿಂಗ್ ಮಾಡ್ತಾ ಇದ್ದೀರಾ, ಮತ್ತೆ ಆಧುನಿಕ ಯಂತ್ರೋಪಕರಣಗಳು ಯಾರ್ಯಾರಿದ್ದಾರೆ ದಯಮಾಡಿ ಎಲ್ಲರೂ ಸಹ ಆ ದಿನ ರಜಾ ಮಾಡಿ, ಮತ್ತೆ ಏನು ಸರ್ಕಾರದಲ್ಲಿ ನಿಗಮಗಳಿವೆ ಅವರೆಲ್ಲರೂ ಸಹ ಆ ದಿನ ಸರ್ಕಾರದವರು ನಮ್ಮ ಸಮಾಜದಲ್ಲಿರುವಂತವರೆಲ್ಲ ವೃತ್ತಿ ಮಾಡುವಂತವರೆಲ್ಲರೂ 2 ಅವರು ಅವರಿಗೆ ಸಮಯ ಕೊಟ್ಟು ಈ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ ಸರ್ಕಾರ ಮಾಡಬೇಕು ಅಂತ ಇಲ್ಲಿರುವಂತ ಎಲ್ಲ ಸಹಕಾರ ಸರ್ಕಾರಿ ಕಚೇರಿಗಳಿಗೆ ಈ ಮುಖಾಂತರ ತಲುಪಿಸ್ತಾ